ಕಲಬುರಗಿಯ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರು ಸದನದಲ್ಲಿ ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅದರೊಳಗೆ ರೈತರ ಸಮಸ್ಯೆ ಮತ್ತು ವಿದ್ಯಾರ್ಥಿಗಳ ಬಸ್ಸಿನ ಸಮಸ್ಯೆ, ಇನ್ನಿತರ ಅಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಯುವಕರ ಉದ್ಯೋಗದ ಸಮಸ್ಯೆಗಳ ಬಗ್ಗೆ ಧ್ವನಿಯನ್ನು ಎತ್ತಿದ್ದಾರೆ. ಅಲ್ಲದೆ ಗ್ಯಾರಂಟಿ ಯೋಜನೆಗಳಿಂದ ಆಗ್ತಾ ಇರೋ ಅನೇಕ ಸಮಸ್ಯೆಗಳ ಬಗ್ಗೆಯೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೋಗ್ತಾ ಇದೆ ವಿನಃ ರೈತರಿಗೆ ಯಾವುದೇ ರೀತಿಯಾದಂತಹ ಸಹಾಯ ಆಗ್ತಾ ಇಲ್ಲ ಅಂತ ತಿಳಿಸಿದ್ದಾರೆ. ಸದನದಲ್ಲಿ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡ್ ಅವರು ರೈತರ ಸಮಸ್ಯೆಗಳು ಮತ್ತು ವಿದ್ಯಾರ್ಥಿಗಳು ಬಸ್ಸಿಗಾಗಿ ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಸವಿಸ್ತಾರವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅನೇಕ ಯುವಕರಿಗೆ ಉದ್ಯೋಗ ಸಮಸ್ಯೆಯಾಗುತ್ತಿದ್ದು ಮತ್ತು ಇನ್ನಿತರ ವ್ಯವಸ್ಥೆಯ ಬಗ್ಗೆ ಗಮನಕ್ಕೆ ತಂದರು. ಅಲ್ಲದೆ ಕಲ್ಯಾಣ ಕರ್ನಾಟಕ ಸೇರಿದಂತೆ ಜಿಲ್ಲೆಯಲ್ಲಿ ಆಗುತ್ತಿರುವ ರೈತರಿಗೆ ಸಮಸ್ಯೆಗಳ ಬಗ್ಗೆ ಸದನದಲ್ಲಿ ಗಮನಕ್ಕೆ ತಂದು ಈ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಬೇಕು ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಈ ಪೈಕಿ ಸ್ವಂತ ತೆರಿಗೆ ರಾಜಸ್ವ 2,08,100 ಕೋಟಿ ಅಧ್ಯಕ್ಷ. ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ಅತಿ ಹೆಚ್ಚು ಸಾಲ ಮಾಡಿದಂತ ಸರ್ಕಾರ ಸಿದ್ದರಾಮಯ್ಯಗೆ ಸಲ್ಲುತ್ತದೆ ಅಧ್ಯಕ್ಷರೇ. ಒಟ್ಟು ಸಾಲ ರೂಪಾಯಿ 7,64,655 ಕೋಟಿ. ಈ ಬಾರಿ ಬಜೆಟ್ನಲ್ಲಿ 1,16,170 ಕೋಟಿ. ಹಾಗಾದರೆ ಕರ್ನಾಟಕ ರಾಜ್ಯ ಸಾಲದ ರಾಜ್ಯ ಆಗುತ್ತಿದೆ ಅಧ್ಯಕ್ಷರೇ. ಕರ್ನಾಟಕದ ಪ್ರತಿ ಪ್ರಜೆಗೂ ಸರಿಸುಮಾರು 1 ಲಕ್ಷ ಸಾಲ ಸಿದ್ದರಾಮಯ್ಯ ಸರ್ಕಾರ ಮಾಡಿ ಅಂತ ಹೇಳಕ್ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಕಳೆದ ಬಾರಿ ಬಜೆಟ್ನಲ್ಲಿ ಕರ್ನಾಟಕದ ಒಟ್ಟು ತೆರಿಗೆ ಸಂಗ್ರಹ 9,500 ಕೋಟಿಗಿಂತ ಕಡಿಮೆ. ಈ ಬಾರಿ ವಿತ್ತೀಯ ಕೊರತೆ 9,428 ಕೋಟಿ. ಕಳೆದ ಬಾರಿಗಿಂತ ಈ ಬಜೆಟ್ನಲ್ಲಿ ವಿತ್ತೀಯ ಕೊರತೆ 7,447 ಕೋಟಿ ಹೆಚ್ಚಳವಾಗಿದೆ ಅಧ್ಯಕ್ಷ. ಇದು ಜೊತೆಯಲ್ಲಿ ಅಧ್ಯಕ್ಷ ಅನೇಕ ವಕಫ್ ಸಂಸ್ಥೆಗಳಿಗೆ 150 ಕೋಟಿ, ಮೂಲಸೌಕರ್ಯ ಸೌಕರ್ಯ ಅನೇಕ ರೀತಿಗಳಲ್ಲಿ ಈ ರೀತಿ ಇವತ್ತು ಈ ಬಜೆಟ್ನಲ್ಲಿ ಇವತ್ತು ಮುಖ್ಯವಾದ ವಿಷಯ ಅಲ್ಪಸಂಖ್ಯಾತ ಕಾನೂನುಗಳಿಗೆ 1,000 ಕೋಟಿ ಮತ್ತು ಅಲ್ಪಸಂಖ್ಯಾತ ಸಮುದಾಯ ಸರಳ ಯುವಕ ಪ್ರೋತ್ಸಾಹ ಸಾರ್ವಜನಿಕ ಸಂಸ್ಥೆಗಳಲ್ಲಿ ನಡೆಯುವ ಸಮೂಹಗಳಿಗೆ 50,000. ಈ ರೀತಿ ಅನೇಕ ಘೋಷಣೆ ಕೂಡ ಅಲ್ಪಸಂಖ್ಯಾತ 169 ವಸತಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ 25,000 ವಿದ್ಯಾರ್ಥಿಗಳ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ, ಈ ರೀತಿ ಅನೇಕ ರೀತಿಯಲ್ಲಿ ಘೋಷಣೆ ಕೂಡ ಮೈನಾರಿಟಿದರಿಗೆ ಆಗಿದೆ ಅಧ್ಯಕ್ಷರೇ. ಹೆಚ್ಚುವರಿ ಉರ್ದು ಶಾಲೆಗಳಲ್ಲಿ 100 ಕೋಟಿ, ಮುಲ್ಲಗಳ ಹಾಗೂ ಮುಸ್ಲಿಂ ಧಾರ್ಮಿಕ ಮುಖಂಡರಿಗೆ ಗೌರವಧನ 6,000 ಕೋಟಿ, ಮಸೀದಿಗಳಿಗೆ ಪೇಶ್ ಇಮಾಮ್ಗಳಿಗೆ ಮಾಸಿಕ 6,000 ಕೋಟಿ, ಸಹಾಯಕ ಇಮಾಮ್ಗಳಿಗೆ ಮಾಸಿಕ 5,000. ಈ ರೀತಿ ಎಲ್ಲ ಓನ್ಲಿ ಒಂದೇ ಸಮುದಾಯಕ್ಕಿಂತಲೂ ಎಲ್ಲ ಆಲ್ ಸಮುದಾಯಗಳಿಗೆ ಇವತ್ತು ಅನೇಕ ಮಠ ಮಂದಿರಗಳಿದೆ, ಸ್ವಾಮೀಜಿ ಗುಡಿಗಳಿದೆ. ಆದರೆ ಎಲ್ಲ ಕೂಡ ಇಲ್ಲಿ ಮಾಡ್ತಕ್ಕಂಥ ಪೂಜಾರಿಗಳು ಇದೇ ರೀತಿ ಘೋಷಣೆ ಮಾಡಬೇಕಂತ ತಮ್ಮ ಮುಖಾಂತರ ಕೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಅದು ಜೊತೆಯಲ್ಲಿ ಇವತ್ತು ರೈತರು ಗುಲ್ಬರ್ಗಾದಲ್ಲಿ ಅಧ್ಯಕ್ಷರೇ ಇವತ್ತು ನಡೀತಕ್ಕಂಥ ನಮ್ಮ ಉಸ್ತುವಾರಿ ಮಂತ್ರಿಗಳು ಇಲ್ಲೇ ಅದರ ಅಧ್ಯಕ್ಷರೇ, ಅವ್ರ ಮುಖಾಂತರ ತರಲಿಕ್ಕೆ ಬಯಸ್ತಾ ಇದ್ದೀನಿ. 24-25 ಸಾಲಿನಲ್ಲಿ ಅತಿವೃಷ್ಟಿಯಿಂದ ಮುಂಗಾರು ಬೆಳೆಗಳಾದ ಹೆಸರು, ಉದ್ದು, ಸೋಯಾ, ತೊಗರಿ ಬೆಳೆಗಳು ಸಂಪೂರ್ಣ ಹಾಳಾಗಿದ್ದು 19,865 ಹೆಕ್ಟೇರ್ ಪ್ರದೇಶವೆಂದು ಗುರುತಿಸಿ ಕೃಷಿ ಇಲಾಖೆ ಸರ್ಕಾರಕ್ಕೆ ವರದಿ ನೀಡಿರುತ್ತದೆ. ಆದರೆ ವಾಸ್ತವ್ಯವಾಗಿ 50,000 ಹೆಕ್ಟೇರ್ ಪ್ರದೇಶದಲ್ಲಿ ಮುಂಗಾರು ಬೆಳೆಗಳು ಹಾನಿಯಾಗಿರುತ್ತವೆ. ಹಿಂಗಾರಿನಲ್ಲಿ 6.6 ಲಕ್ಷ ತೊಗರಿ ಬಿತ್ತನೆಗಳನ್ನು, ಇದರಲ್ಲಿ ನೆಟೆರೋಗ ಕಳಪೆ ಬೀಜದಿಂದ 1,82,966 ಹೆಕ್ಟೇರ್ ಹಾನಿಯಾಗಿರುತ್ತದೆ ಎಂದು ಕೃಷಿ ಇಲಾಖೆ ಸರ್ಕಾರಕ್ಕೆ ವರದಿ ನೀಡಿರುತ್ತದೆ. ಆದರೆ 60% ಬೆಳೆ ಹಾನಿಯಾಗಿದ್ದು ಸುಮಾರು 4 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ವಾಸ್ತವ್ಯವಾಗಿ ತೊಗರಿ ಹಾಳಾಗಿರುತ್ತದೆ. ಇದರಿಂದ ರೈತರು ಕಂಗಾಲಾಗಿದ್ದು ತುಂಬಾ ಕಷ್ಟದಲ್ಲಿದ್ದಾರೆ. ಇದರಿಂದಾಗಿ ರೈತರ ಕಂಗಾಲಾಗಿ ಆತ್ಮಹತ್ಯೆಗೆ ಶರಣನಾಗುತ್ತಿದ್ದಾರೆ. ಉದಾಹರಣೆಗೆ ದಿನಾಂಕ 21/2/2024 ಕಾಳಗಿ ತಾಲೂಕಿನ ಉಳಿಗೆರೆ ಗ್ರಾಮದ ರವೀಂದ್ರ ಎಂಬ ರೈತ ಸಾಲದ ಬಾಧೆ ತಾಳದೆ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾನೆ. ಹೀಗಾಗಿ ಸರ್ಕಾರ ರೈತರ ನೆರವಿಗೆ ಧಾವಿಸಿ 800 ಕೋಟಿ ರೂಪಾಯಿಗಳನ್ನು ತೊಗರಿ ಪರಿಹಾರ ಘೋಷಣೆ ಮಾಡಬೇಕಾಗಿ ಮಾನ್ಯ ಸಭಾಧ್ಯಕ್ಷರ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡುತ್ತೇನೆ ಅಧ್ಯಕ್ಷ. 2024-25 ಸಾಲಿನ ತೊಗರಿ ಪರಿಹಾರಕ್ಕಾಗಿ ಸುಮಾರು 4 ತಿಂಗಳಿಂದ ರೈತರ ಪರ ಸಂಘಟನೆಗಳು ಹೋರಾಟ ಮಾಡುತ್ತಿವೆ ಮತ್ತು ಈ ಹಿಂದೆ ರೈತರ ಪರ ಹೋರಾಟ ಮಾಡಿರುವ ಜನಪ್ರತಿನಿಧಿಗಳಾದ ಇಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳಂತ ಪ್ರಿಯಾಂಕಾ ಖರ್ಗೆ ಸಾಹೇಬರು ಮತ್ತು ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಹೇಬರು, ಇತರ ಜನಪ್ರತಿನಿಧಿಗಳು ಸರ್ಕಾರ ಆಡಳಿತದಲ್ಲಿದ್ದ ತಮ್ಮ ಬಗ್ಗೆ ರೈತರಿಗೆ ವಿಶ್ವಾಸದಿಂದ ಹಿಂದಿನ ತಮ್ಮ ಬೇಡಿಕೆಯಂತೆ ಇಂದು ಕೂಡ ಪ್ರತಿ ಎಕರೆ ರೂಪಾಯಿ 25,000 ತೊಗರಿ ಪರಿಹಾರ ಕೊಡಿಸುವುದಾಗಿ, ಇಲ್ಲವಾದರೆ ಕನಿಷ್ಠ 800 ಕೋಟಿ ರೂಪಾಯಿ ಪರಿಹಾರ ಘೋಷಣೆ ಮಾಡಬೇಕಾಗಿ ರೈತರ ಪರವಾಗಿ ಸರ್ಕಾರಕ್ಕೆ ಒತ್ತಾಯಿಸುತ್ತೇನೆ. ದಿನಾಂಕ 5/3/2025 ಎತ್ತಿನ ಬಂಡಿಯೊಳಗೆ ಬಂದು ಇಡೀ ಗುಲ್ಬರ್ಗಾದಂತಪುರ ಜಿಲ್ಲಾ ರೈತರು ರೊಟ್ಟಿ ಬುತ್ತಿ ಪುಂಡಿ ಪಲ್ಯ ಕಟ್ಟಿಕೊಂಡು ಜಿಲ್ಲಾಧಿಕಾರಿ ಕಚೇರಿಗಳಲ್ಲಿ ರಾತ್ರಿ ಹಗಲುಗಳು ಎತ್ತುಕೊಳ್ಳು ಹರಿದುಕೊಂಡು ಬಂದು ಬಿಚ್ಚಿಕೊಂಡು ಪುಂಡಿ ಪಲ್ಯ ರೊಟ್ಟಿ ಊಟ ಮಾಡುತ್ತಾ ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗೆ ಒತ್ತಾಯ ಮಾಡಿರುತ್ತಾರೆ. ತಾವು ಪರಿಹಾರ ಘೋಷಣೆ ಮಾಡಿದ ಮೇಲೆ ಮಾತ್ರ ನಾವು ಇಲ್ಲಿಂದ ತೆರಳುತ್ತೇವೆ ಎಂದು ನಮ್ಮ ದೃಢ ನಿರ್ಧಾರವಾಗಿದೆ. ಕರ್ನಾಟಕ ತಾವು ಇದನ್ನು ಗಂಭೀರವಾಗಿ ಪರಿಗಣಿಸಿ ಕಡಿನ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ತಮ್ಮ ಮುಖಾಂತರ ವಿನಂತಿ ಮಾಡುತ್ತಾ ಅಧ್ಯಕ್ಷರೇ, ತೊಗರಿ ಪರಿಹಾರಕ್ಕಾಗಿ 800 ಕೋಟಿ ನೀಡಬೇಕು. ಖಾಸಗಿ ಬೆಳೆ ವಿಮೆಯಿಂದ ರೈತರಿಗೆ ತಾರತಮ್ಯವಾಗಿ ಅನ್ಯಾಯವಾಗುತ್ತಿದೆ. ಸರ್ಕಾರವೇ ಸಂಪೂರ್ಣ ವಿಮೆ ಮಾಡಿಸಬೇಕು. ಕಲಬುರಗಿ ಜಿಲ್ಲೆಯ ತೊಗರಿ ಬೆಳೆಗಾರ
ಜಿಟ್ಯಾಕ್ ಮತ್ತು ಮಾನ್ಯತೆ ನೀಡಬೇಕು. ತೊಗರಿ ಬೆಳೆಗೆ 10,000 ರೂಪಾಯಿ ಕನಿಷ್ಠ ಬೆಂಬಲ ನೀಡಬೇಕು. ಮುಂದಿನ ವರ್ಷ ನೆಟ ರೋಗ ಬರಂತೆ ಮುಂಜಾಗ್ರತೆ ತೆಗೆದುಕೊಳ್ಳಬೇಕು. 2022-23 ಸಾಲಿನಲ್ಲಿ ತೊಗರಿ ಬೆಳೆಗೆ ಹಾನಿಯಾದಾಗ ಬಿಜೆಪಿ ಸರ್ಕಾರದಂತ 733.02 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿತ್ತು. ಅವಾಗಿನ ಇದ್ದಂತ ನಮ್ಮ ಇವತ್ತು ರೈತರ ಆತ್ಮಹತ್ಯೆ ಮಾಡಿಕೊಂಡಂತ ಅಧ್ಯಕ್ಷರೇ ಪೇಪರ್ನಲ್ಲಿ ಕೂಡ ಬರ್ತಾ ಇದೆ ಮತ್ತು ದಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕೂಡ ಇದು ವರದಿಯಾಗಿದೆ ಅಧ್ಯಕ್ಷರೇ. ಅದರಲ್ಲಿ ಆ ಸಮಯದಲ್ಲಿ 22-23 ಸಾಲ ಇದ್ದಂತ ನಮ್ಮ ಉಸ್ತುವಾರಿ ಮಂತ್ರಿಗಳು ಅವತ್ತು ತೊಗರಿ ಬಗ್ಗೆ ಹೋರಾಟ ಮಾಡಿದರು. ಅವತ್ತು ಕೂಡ ಪ್ರಿಯಾಂಕಾ ಸಾಬ್ ಇಲ್ಲೇ ಅದರ ತಮ್ಮ ಮುಖಾಂತರ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ತಮ್ಮ ಜೊತೆ ನಾವು ಕೂಡ ಬರ್ತೀವಿ. ಅಧ್ಯಕ್ಷ ಉಸ್ತುವಾರಿ ಮಂತ್ರಿಗಳೇ ಸ್ವಲ್ಪ ಹೆಚ್ಚಿನ ರೈತರ ಬಗ್ಗೆ ಕಾಳಜಿ ವಹಿಸಿ 50,000 ಅದು ಕೂಡ ಪರಿಹಾರ ಕೊಡ್ತಕ್ಕಂಥ ಕೆಲಸ ತಮ್ಮ ಮುಖಾಂತರ ಅಲ್ಲಿ ಪ್ರಿಯಾಂಕಾ ಸಾಬ್ರು ಮಾಡಿಕೊಟ್ರಂತ ಕೂಡ ನಾವು ಜಿಲ್ಲೆ ತುಂಬಾ ಕೂಡ ಹೇಳ್ತೀವಿ. ಪ್ರಿಯಾಂಕಾ ಸಾಬ್ರು ಕೂಡ ನಾವು ಸಪೋರ್ಟ್ ಮಾಡಿದ್ರೆ ಎದುರುಗಡೆ ಕುಂತ ಮಾತಾಡೋದು ಜಾಸ್ತಿ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಮಾತಾಡಿ ನಮ್ಗೆ ಕೂಡ ಸಪೋರ್ಟ್ ಮಾಡಿ ಮಾತಾಡ್ತಾರೆ ಅಂತ ಅನ್ಕೊಂಡಿದ್ದೀವಿ. ಯಾಕಂದ್ರೆ ಸುಮ್ ಕೂತ್ ಕೇಳ್ತಂದ್ರೆ ಸಪೋರ್ಟ್ ಮಾಡಿದಂಗೆ ಅಂತ ನಾನು ಕೂಡ ಅನ್ಕೋತೀನಿ. ವಸ್ತುಗಳಿಗೆ ಆಶೀರ್ವಾದ ಈ ಕಡೆ ತಮ್ಮ ಕಡೆ ಕೂಡ ಇರಬೇಕಂತಕ್ಕಂಥ ತಮ್ಮ ಮುಖಾಂತರ ಕೇಳಕ್ ಬಯಸ್ತಾ ಇದ್ದೇನೆ ಅಧ್ಯಕ್ಷರೇ. ಯಾಕಂತಂದ್ರೆ ಅವತ್ತು ಹೋರಾಟ ಮಾಡಿದಂತ ಪ್ರಿಯಾಂಕಾ ಸಾಬ್ರು ಶ್ಯಾಮ್ ಪ್ರಕಾಶ್ ಪಾಟೀಲ್ ಸಾಬ್ರು ಕೂಡ ಈ ಹೋರಾಟದಲ್ಲಿ ಇದ್ದರು. ನಮ್ಮ ಸರ್ಕಾರ ಇದ್ದಂತ ಆಮೇಲೆ ಹೆಚ್ಚಿನ ಬೆಲೆ ನಾವು ರೈತರು ಕೊಡಿಸ್ತೀವಿ ಅಂತಕ್ಕಂಥ ಕೂಡ ಪ್ರಿಯಾಂಕಾ ಸಾಬ್ರು ಕೂಡ ಆ ದಿನ ಮಾತಾಡಿದಂತ ಕೂಡ ಪತ್ರಿಕೆದಲ್ಲಿ ಕೂಡ ಬಂದಿದೆ ಅಧ್ಯಕ್ಷರೇ. ಅದ್ರ ಜೊತೆಯಲ್ಲಿ ಇವತ್ತು SCP TSP ಅನುದಾನ ಅಧ್ಯಕ್ಷರೇ, ಇವತ್ತು ನಾವು ಬಜೆಟ್ನಲ್ಲಿ 39-40 ಸಾವಿರ ಕೋಟಿ ಇವತ್ತು ಘೋಷಣೆ ಮಾಡಿದ್ದಾರೆ. ಆದ್ರೆ ಅಧ್ಯಕ್ಷ ಅದು ಆಗ್ತಕ್ಕಂಥದ್ದು ಗ್ಯಾರಂಟಿಗೆ ಜಾಸ್ತಿ ಹೋಗ್ತಕ್ಕಂಥ ಕೆಲಸ ಇವತ್ತು ಆಗ್ತಿದೆ ಅಧ್ಯಕ್ಷರೇ. 24-25 ಸಾಲಿನಲ್ಲಿ ಅಧ್ಯಕ್ಷರೇ 14,282 ಕೋಟಿ ಇವತ್ತು ಗ್ಯಾರಂಟಿಗೆ ಉಪಯೋಗ ಆಗಿದೆ ಅಧ್ಯಕ್ಷ. ಅದರಲ್ಲಿ ಮತ್ತೆ 25-26 ಸಾಲ 13,433 ಕೋಟಿ ರೂಪಾಯಿಗಳಲ್ಲೂ SCP TSP ಅನುದಾನದಲ್ಲಿ ಇವತ್ತು ಗ್ಯಾರಂಟಿಗೋಸ್ಕರ ಉಪಯೋಗ ಮಾಡ್ತಾ ಇದ್ದಾರೆ. ಇವತ್ತು ಈಗಾಗಲೇ ಮನೆ BR ಪಾಟೀಲ್ ಸಾಬ್ರು ಕೂಡ ಮಾತಾಡಿದರು, ಈಗಾಗಲೇ ಪುಟ್ಟಣ್ಣವರು ಕೂಡ ಮಾತಾಡಿದ್ರು. SCP TSP ಅನುದಾನಗಳಲ್ಲಿ ಇವತ್ತು ಹೆಚ್ಚಿನ ಬಾವಿ ಒಡೆದಾಗಿರಬೇಕು, ಗಂಗಾ ಕಲ್ಯಾಣ ಆಗಿರಬೇಕು, ಅದೇ ರೀತಿ ಅನೇಕ ಯೋಜನೆಗಳು ಕೂಡ ಇವತ್ತು ದಲಿತರ ಓಣಿಗಳಲ್ಲಿ ಇವತ್ತು ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಆಗಬೇಕು. 2 ವರ್ಷ ಹಿಡಿದು ಯಾವುದೇ ಅನುದಾನ ಬರಲಾರದೆ ಈ ಅನೇಕ ರೀತಿಯ SCP TSP ಅನುದಾನಗಳಲ್ಲಿ ಗ್ಯಾರಂಟಿಗೋಸ್ಕರ ಉಪಯೋಗ ಆಗ್ತಕ್ಕಂಥದ್ದು 25,000 ಕೋಟಿಗಿಂತ ಹೆಚ್ಚಿಗೆ ಇವತ್ತು ಗ್ಯಾರಂಟಿ ಅನುದಾನಕ್ಕೆ SCP TSP ಅನುದಾನ ಉಪಯೋಗ ಅಂತ ಮುಖಾಂತರ ಹೇಳಕ್ ಬಯಸ್ತಾ ಇದ್ದೀನಿ ಅಧ್ಯಕ್ಷರೇ. ಅದ್ರ ಜೊತೆಯಲ್ಲಿ ಇವತ್ತು NKTCL ಅಧ್ಯಕ್ಷರೇ ಅನೇಕ ಇವತ್ತು ಗ್ರಾಮದಿಂದ ಎಲ್ಲ ಶಾಸಕರ ಮನೆ ಎದುರು ಮುಂದೆ ನಮ್ಮ ಊರಿಗೆ ಬಸ್ ಬಂದಿಲ್ಲ, ಹುಡುಗರು ಹೋಗ್ಲಿಕ್ಕೆ ಅನುಕೂಲ ಇಲ್ಲ ಅಂತ ಹೇಳಿ ಅನೇಕ ರೀತಿಯ ತೊಂದರೆ ಕೊಟ್ಟಾಗ ನಾವು ಅಲ್ಲಿ ಹೋಗಿ MBಗಳನ್ನು ಮಾತಾಡಿದಾಗ ಅವ್ರು ಹೇಳ್ತಾ ಇದ್ದಾರೆ ಅಧ್ಯಕ್ಷರು 371 ಜೆ ಅಡಿಯಲ್ಲಿ ಇಲ್ಲಿವರೆಗೆ ಯಾವುದೇ ನೇಮಕಾತಿಗಳು ಮಾಡಿರೋದಿಲ್ಲ. ಸದ್ಯದಲ್ಲಿ ಚಾಲಕರ ನಿರ್ಣಯಕ್ಕೆ 3,000 ಕೊರತೆಗಳಿದೆ, ಮೆಕ್ಯಾನಿಕಲ್ 300 ಕೊರತೆ ಇದೆ, ಜೂನಿಯರ್ ಅಸಿಸ್ಟೆಂಟ್ 150 ಕೊರತೆ ಇದೆ. ಕೂಡಲೇ ನೇಮಕಾತಿ ಮಾಡಲು ಸರ್ಕಾರಕ್ಕೆ ತಮ್ಮ ಮುಖಾಂತರ ಒತ್ತಾಯ ಮಾಡುತ್ತೇನೆ ಅಧ್ಯಕ್ಷರೇ. ತಾಂತ್ರಿಕ ಸಿಬ್ಬಂದಿಗಳಲ್ಲಿ ಇವತ್ತು 600 ಕೂಡ ತೊಂದರೆ ಇದೆ, ಆದರೆ ಮೇಲ್ವಿಚಾರಕರ 180 ಇದೆ ಅಧ್ಯಕ್ಷರೇ. ಇವತ್ತು ಇಷ್ಟೆಲ್ಲ ಇದ್ದರೂ ಕೂಡ ಇವತ್ತು ನಾವು ಬಜೆಟ್ನಲ್ಲಿ ಇವತ್ತು ಮುಖ್ಯಮಂತ್ರಿಗಳು 4,09,549 ಕೋಟಿ ಇವತ್ತು ಬಜೆಟ್ ಮಂಡನೆ ಮಾಡಿದ್ರು. ಗ್ಯಾರಂಟಿಗೋಸ್ಕರ 52,000 53,000 ಕೋಟಿ ಏನು ಇಟ್ಟು ಬಜೆಟ್ನಲ್ಲಿ ಮಂಡನೆ ಮಾಡಿ, ಅದೇ ರೀತಿಯಲ್ಲಿ ರೈತರಿಗೋಸ್ಕರ ಇವತ್ತು ನಮ್ಮ ದೇಶದ ಬೆನ್ನೆಲುಬು ರೈತರು ಅಂತಕ್ಕಂಥದ್ದು ಹೇಳ್ತಾ ಇದೀವಿ. ಇವತ್ತು ನಮ್ಮ ಅನ್ನ ಕೊಡ್ತಕ್ಕಂಥ ರೈತರಂತ ಕೂಡ ನಾವು ಹೇಳ್ತಾ ಇದ್ದೇವೆ ಅಧ್ಯಕ್ಷರೇ. ಇವತ್ತು ರೈತರಿಗೋಸ್ಕರ ಒಂದು ವಿಶೇಷ ಪ್ಯಾಕೇಜ್ ಅನುದಾನ ಬಿಡುಗಡೆ ಮಾಡಬೇಕು. ಒಂದು 50,000 ಕೋಟಿ ಗ್ಯಾರಂಟಿ ಯಾವ ರೀತಿ ಕೊಟ್ಟರು ಅದಕ್ಕಿಂತ ಹೆಚ್ಚಿಗೆ ಇವತ್ತು ಇಡೀ ದಿನ ರೈತರು ತಮ್ಮ ಹಗಲು ರಾತ್ರಿ ದುಡ್ಡು ಇವತ್ತು ಕರೆಂಟ್ ಕೂಡ ಅವ್ರಿಗೆ ಎಷ್ಟು ತೊಂದರೆ ಇದೆ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಗೊತ್ತಿದೆ. ಇವತ್ತು ಬೆಳಿಗ್ಗೆ ನಸಿನ 3 ಗಂಟೆ 4 ಗಂಟೆ ಕರೆಂಟ್ ಕೊಡ್ತಾರೆ, ಅವ್ರು ಹೋಗಿ ತೋಟ ಪಟ್ಟಿಗೆ ನೀರು ಬಿಡ್ಲಿಕ್ಕೆ ಆಗೋದಿಲ್ಲ. ಅದ್ರಗೋಸ್ಕರ ಇವತ್ತು ರೈತರಿಗೋಸ್ಕರನೇ ತೊಗರಿ ಬೆಲೆ ಕಮ್ಮಿ 10,000ಕ್ಕಿಂತ ಹೆಚ್ಚಿಗೆ ಒಂದು ಎಕರೆದಲ್ಲಿ 1-2 ಚೀಲೋನು ಈ ವರ್ಷ ತೊಗರಿ ಬೆಳೆದಿಲ್ಲ. ಇವತ್ತು ತೊಗರಿಯ ಕಲಬುರಗಿ ಜಿಲ್ಲೆ ತೊಗರಿ ನಾಡು ಅಂತಕ್ಕಂಥ ಕೂಡ ಇಡೀ ರಾಜ್ಯದಲ್ಲಿ ಗೊತ್ತಿದ್ದಂತ ವಿಷಯ ಅಧ್ಯಕ್ಷರೇ. ಅದಕ್ಕೋಸ್ಕರ ತಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ವಿಶೇಷವಾಗಿ ಇವತ್ತೊಂದು 50-60 ಸಾವಿರ ಕೋಟಿ ರೈತರಿಗೋಸ್ಕರನೇ ಪ್ಯಾಕೇಜ್ ಮಾಡಿ ಒಂದು ಎಕರೆಗೆ 50,000 ಕೂಡ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಇವತ್ತು ರಾತ್ರಿಗಳು ಕೂಡ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ದಿನನಿತ್ಯ ರೈತರು ಕೂಡ ಆತ್ಮಹತ್ಯೆ ಮಾಡ್ಕೊತಾರೆ. ಒಂದು ತಿಂಗಳಲ್ಲಿ 9 ಜನ ರೈತರು ಇವತ್ತು ಆತ್ಮಹತ್ಯೆ ನಮ್ಮ ಜಿಲ್ಲೆಯಲ್ಲಿ ಮಾಡ್ಕೊಂಡ್ರ ಅಧ್ಯಕ್ಷರೇ. ಅದ್ರಗೋಸ್ಕರ ನಿಮ್ಮ ಮುಖಾಂತರ ನಾನು ಸರ್ಕಾರ ಒತ್ತಾಯ